ಇನ್ನು ದೆಹಲಿಯಲ್ಲಿ ವಾಯು ಮಾಲಿನ್ಯ ವಿಪರೀತವಾಗಿ ಆಗ್ಬಿಟ್ಟಿದೆ. ಅದೊಂಥರ ಗ್ಯಾಸ್ ಚೇಂಬರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾಳೆ ಆಗುತ್ತೆ ಬೆಂಗಳೂರಿಗೂ, ಬರೆದಿಟ್ಕೊಳ್ಳಿ. ಯಾವ ಅನುಮಾನನ ಇಟ್ಕೊಳಕ್ಕೆ ಹೋಗಬೇಡಿ, ಬರುತ್ತೆ. ನಾವು ಇನ್ನೂ ಎಚ್ಚರಿಕೆ ತಗೊಳ್ಳೋದೇ ಇದ್ರೆ ಏನಾಗ್ಬಿಟ್ಟಿದೆ ದೆಹಲಿ ಪರಿಸ್ಥಿತಿ ಅಂತಂದರೆ, ಯಾವುದೇ ವಾಹನಗಳು ನಿಮಗೆ ಪೆಟ್ರೋಲನ್ನು ಹಾಕ್ಸ್ಕೊಳ್ಬೇಕು ಅಂತ ಹೋದರೆ ಅಥವಾ ಡೀಸೆಲ್ ಹಾಕ್ಸ್ಕೊಳ್ಬೇಕು ಅಂತ ಹೋದರೆ, ಸಿ ಎನ್ ಜಿನ ಹಾಕ್ಸ್ಕೊಳ್ಬೇಕು ಅಂತ ಹೋದರೆ ಎಮಿಷನ್ ಟೆಸ್ಟ್ಗಳು ಇರಬೇಕು. ಇಲ್ಲದೇ ಇದ್ದರೆ ನಿಮ್ಗೆ ಯಾವ ಪೆಟ್ರೋಲೂ ಇಲ್ಲ, ಡೀಸೆಲು ಇಲ್ಲ, ಸಿ ಎನ್ ಜಿನೂ ಕೊಡಲ್ಲ. ಈ ರೂಲ್ಸನ್ನು ಇವತ್ತಿನಿಂದ ಜಾರಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದ ಯಾವುದೇ ವಾಹನಗಳು ದೆಹಲಿಗೆ ಹೋಗೋ ಹಾಗಿಲ್ಲ. ಕಾರಣ ಆ ರೀತಿಯಲ್ಲಿ ಪರಿಸ್ಥಿತಿ ಕೆಟ್ಟು ಹೋಗ್ಬಿಟ್ಟಿದೆ. ಅಲ್ಲಿ ನಿಯಂತ್ರಣ ಹಾಗೆ ಏನಾದರೂ ಮುಂದುವರೆದು ಬಿಟ್ರೆ ಆರೋಗ್ಯ ಪೂರ್ಣ ಪ್ರಮಾಣದಲ್ಲಿ ದೆಹಲಿಯಲ್ಲಿರೋದು ಹಾಳಂದ್ರೆ ಹಾಳಾಗಿ ಹೋಗುತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರ್ತಾ ಇದೆ. ಉಸಿರಾಡಲಿಕ್ಕೂ ಕೂಡ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಮಾಲಿನ್ಯವನ್ನು ನಿಯಂತ್ರಣದಲ್ಲಿಡುವಂತಹ ದೃಷ್ಟಿಯಿಂದ ಸರ್ಕಾರ ಕೂಡ ಹತ್ತಾರು ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಅದರ ಯಾವ ಪರಿಣಾಮವೂ ಕೂಡ ಬೀರ್ತಾ ಇಲ್ಲ. ಹೀಗಾಗಿ 4ನೇ ಹಂತದ ನಿರ್ಬಂಧಗಳನ್ನು ಕೂಡ ಈಗ ವಿಧಿಸಲಾಗಿರುವಂಥದ್ದು. ಸದ್ಯಕ್ಕೆ ದೆಹಲಿಯ ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ಇವತ್ತಿನಿಂದ ಒಂದು ಹೊಸ ನಿಯಮ ಬಂದಿದೆ. ಅದೇನು ಅಂದರೆ, ಮಾಲಿನ್ಯ ನಿಯಂತ್ರಣದ ಪ್ರಮಾಣ ಪತ್ರ ಇಲ್ಲದೆ ಇದ್ದರೆ, ಅಂದರೆ ನಿಗದಿತ ಪ್ರಮಾಣಕ್ಕಿಂತ ಒಳಗಡೆ ಹೊಗೆಯನ್ನು ಹೊರಸೂಸಬೇಕು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆ ಸೂಸುವಂತಹ ಪ್ರಮಾಣ ಪತ್ರಗಳಿದ್ದರೆ ಅವಕ್ಕೆ ಪೆಟ್ರೋಲನ್ನು, ಇಂಧನವನ್ನು ಭರಿಸೋದಿಲ್ಲ. ಆ ರೀತಿಯಾಗಿ ಒಂದು ಹೊಸ ನಿಯಮ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ PUC ಸರ್ಟಿಫಿಕೇಟನ್ನು ಚೆಕ್ ಮಾಡಿ ಪೆಟ್ರೋಲನ್ನು ಹಾಕುವಂಥ ಕೆಲಸಗಳು ಎಲ್ಲ ಬಂಕ್ಗಳಲ್ಲಿ ಕೂಡ ಆಗ್ತಾ ಇರುವಂಥದ್ದು. ದೆಹಲಿಯಲ್ಲಿ ಇವತ್ತಿನಿಂದ ಈ ನಿಯಮ ಜಾರಿ ಬಂದಿರುವಂಥದ್ದು. ಯಾವ ವಾಹನಗಳಿಗೆ PUC ಸರ್ಟಿಫಿಕೇಟ್ ಇರುತ್ತೆ, ಅಂದರೆ ಮಾಲಿನ್ಯ ನಿಯಂತ್ರಣದ ಸರ್ಟಿಫಿಕೇಟ್ ಇರುತ್ತೆ, ಆ ಒಂದು ವಾಹನಗಳಿಗೆ ಮಾತ್ರ ಪೆಟ್ರೋಲ್, ಡೀಸೆಲ್ ಅಥವಾ CNG ಹಾಕುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆ ಸರ್ಟಿಫಿಕೇಟ್ ಇಲ್ಲದೆ ಇರುವಂತಹ ವಾಹನಗಳಿಗೆ ಸದ್ಯಕ್ಕೆ ಪೆಟ್ರೋಲ್ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಲಾಗ್ತಾ ಇರುವಂಥದ್ದು. ಬರುವಂಥ ಪ್ರತಿ ವಾಹನಗಳ ಪೇಪರ್ಗಳನ್ನು ಚೆಕ್ ಮಾಡಿ ಅದು ಪೇಪರ್ ಹೊಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ತಿಳಿದುಕೊಂಡು ಅದಾದ ಬಳಿಕ ಇಂಧನವನ್ನು ಹಾಕುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಅಧಿಕಾರಿಗಳು ಅಂದರೆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು ಕೂಡ ಈಗ ಮಾಡ್ತಾ ಇರುವಂಥದ್ದು.